ಆರೋಪ ಪ್ರತ್ಯಾರೋಪ ಅಥವಾ ಏಟು ಎದಿರೇಟು, ಅಸ್ತ್ರ ಒಬ್ಬರು ಪ್ರಯೋಗಿಸಿದರೆ ಮತ್ತೊಬ್ಬರಿಂದ ಪ್ರತಿ ಅಸ್ತ್ರ, ಈ ಎಲ್ಲವುಗಳ ಅಂತಿಮ ಘಟ್ಟ ಈ ಹಂತದಲ್ಲಿ ಈಗ ತಲುಪಿದೆ. ಕಾಂಗ್ರೆಸ್ ನಾಳೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಪಾದಯಾತ್ರೆಯ ಕೊನೆಯ ದಿನಕ್ಕೆ ಒಂದು ದಿನ ಮುನ್ನವೇ ತಾನು ಅಬ್ಬರಿಸಿ ಬೊಬ್ಬಿರಿಸಿದೆ. ಮೂಡ ಹಗರಣಕ್ಕೆ ಮುಖ್ಯಮಂತ್ರಿಯ ತಲೆದಂಡವನ್ನು ಬಯಸಿ ಪಾದಯಾತ್ರೆ ನಡೆಸಿರುವ ದೋಸ್ತಿಗಳಿಗೆ ಇವತ್ತು ನಾಳೆ ಅವರದ್ದಿದೆ. ಇವತ್ತು ಮೈಸೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನ ಮಾಡಿದೆ. ಕಹಳೆಯನ್ನು ಊದಿದ್ದಾರೆ ಸಾಂಕೇತಿಕವಾಗಿ, ಆದರೆ ಕಹಳೆಗಿಂತ ದೊಡ್ಡ ಶಬ್ದದಲ್ಲಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಚಾಲನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಸಂಪುಟದ ಸದಸ್ಯರು ಅಥವಾ ಕಾಂಗ್ರೆಸ್ನ ಉಳಿದೆಲ್ಲ ನಾಯಕರು ಕೈ ಎತ್ತಿ ನಿಂತಿದ್ದಾರೆ. ಆ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ರಾಜಕೀಯವಾಗಿ ತಾವು ಕಾಂಗ್ರೆಸ್ ಪಕ್ಷ ಹೇಗೆ ಎದುರಿಸ್ತೀವಿ ಅನ್ನೋ ಒಂದು ಸಂದೇಶ ರವಾನೆ. ಮೂಡ ಸತ್ಯಾಂಶ ಶೋಧ ಹೆಸರಿನ ಕೃತಿ ಒಂದನ್ನು, ಪುಸ್ತಕವೊಂದನ್ನು ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಹೆಸರನ್ನು ಕಾರ್ಯಕ್ರಮದಲ್ಲಿ ಹೇಳಿದಾಗ ಬಹು ಸಹಜವಾಗಿ ಅಲ್ಲಿ ನೆರೆದಿದ್ದ ಜನ ಅದಕ್ಕೆ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸುತ್ತಿದ್ದರು. ಜನರನ್ನು ಸುಮ್ಮನೆ ಇರಿಸೋಕ್ಕೆ ಕೆಲವು ಹಂತದಲ್ಲಿ, ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವಯಂ ಎದ್ದು ನಿಲ್ಲಬೇಕಾಗಿತ್ತು. ನನ್ನ ಭಾಷಣ ಕೇಳ್ತೀರೋ ನೀವು ಕೂಗ್ತಾನೆ ಇರ್ತೀರೋ ಅಂತ CMA ಹೇಳಿದ ಮೇಲೆ ಸ್ವಲ್ಪ ತಣ್ಣಗಾದರು. ಸಾವಿರಾರು ಜನ ಸೇರಿದ್ದರು. ಎಲ್ಲರೂ ಅವರವರ ನಿರೀಕ್ಷಿತ ನಡೆಯ ಪ್ರಕಾರದಲ್ಲೇ ಭಾಷಣವನ್ನು ಮಾಡಿದರು. ದಯಮಾಡಿ ಎಲ್ಲ ಕೂತ್ಕೋಬೇಕು. ದಯಮಾಡಿ ಎಲ್ಲರೂ ಕೂರ್ಬೇಕು. ಸಿದ್ದರಾಮಯ್ಯ ಕಿ ಆಯ್ತು ಸ್ವಲ್ಪ ಶಾಂತಿ ಇರ. ಮೈಸೂರಿನಲ್ಲೇ ಆಗಿದ್ರಿಂದ ಸಹಜವಾಗಿ ಈ ತರದ ಎಕ್ಸ್ಪೆಕ್ಟೇಷನ್. ಮೈಸೂರು, ಎರಡನೇದು ಮುಖ್ಯಮಂತ್ರಿ, ಮೂರನೇದು ಅವರ ರಾಜಕೀಯದಲ್ಲಿ ಅವ್ರನ್ನ ಇಷ್ಟಪಡೋರು, ನಾಲ್ಕನೇದು ಸಮುದಾಯದ ನಾಯಕತ್ವ, ಎಲ್ಲವೂ ಅಲ್ಲಿ ಒಂದು, ಮತ್ತು ಐದನೇದು ಆಡಳಿತ ಪಕ್ಷವೂ ಹೌದು. ಎಲ್ಲವೂ ಸೇರಿದೆ. ಹಾಗಾಗಿ ನನಗೆ ಆ ಉತ್ಸಾಹ ಅಥವಾ ಜನರು ಸೇರಿದ್ದು ದೊಡ್ಡ ಆಶ್ಚರ್ಯ ಅಲ್ಲ. ಆದರೆ ಈ ಸಮಾವೇಶದಲ್ಲಿ ಇವತ್ತು ಇವರು ಕೊಟ್ಟಿರುವ ಮೆಸೇಜ್ಗಳೆಲ್ಲ ಜನರಿಗೆ, ಅವರವರನ್ನು ನಂಬಿರುವ ಜನರಿಗೆ. ನಂಬದೇ ಇರೋರಿಗೆ ನೀವು ಯಾವ ಸಮಾವೇಶ ಮಾಡೋ ಉತ್ತರ ಕೊಟ್ಟರು ಅವ್ರು ನಂಬಲ್ಲ ಅಲ್ವಾ? ಈಗ ರಿವರ್ಸ್ ಪಾದಯಾತ್ರೆ ಕೇಳಿದ್ರೆ ರಿವರ್ಸ್ 56 ಕ್ವಶನ್ ಕೇಳ್ತಾ ಇರ್ಬೇಕಾದ್ರೆ ಅದು ಬೇರೆ ವಿಚಾರ. ಈ ಪ್ರಕರಣದಲ್ಲಿ ನಾನು ಈಗಲೂ ಹೇಳ್ತೀನಿ, ರಾಜಕೀಯವಾದ ಉತ್ತರಗಳನ್ನು, ಪ್ರತ್ಯುತ್ತರಗಳನ್ನು, ಆರೋಪಗಳನ್ನು, ಪ್ರತ್ಯಾರೋಪಗಳನ್ನು ನೀವು ಮಾಡುತ್ತಲೇ ಇದ್ದರೆ ಮಾಡುತ್ತಲೇ ಇರಬಹುದು. ಅದು ನಿಮಗೆ ಬಿಟ್ಟದ್ದು. ದೀರ್ಘಕಾಲ ಆರೋಪ ಪ್ರತ್ಯಾರೋಪಗಳ ಕತೆ ಎಳೆದುಕೊಂಡು ಹೋದರೆ ಜನರ ಪರ್ಸೆಪ್ಷನ್ನು ಮತ್ತು ಭಾವನೆ ಏನಾದೀತು ಎಂಬ ಊಹೆ ನನಗಿನ್ನೂ ಸಿಕ್ಕಿಲ್ಲ. ಸಾಮಾನ್ಯವಾಗಿ ಭಾರತದ ಜನ ದೀರ್ಘಕಾಲ ಕೇಳಿದ್ದ ಕಥೆಯನ್ನೇ ಕೇಳ್ತಾ ಇದ್ದರೆ ಅದು ಅಪಾಯದ ಅಂಚಿಗೆ ಹೋಗುತ್ತೆ ನಮ್ಮ ಜನರ ವಿಚಾರದಲ್ಲಿ ಅನ್ನೋದು ಎಲ್ಲರಿಗೂ ಅರಿವಿದೆ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಅರ್ಥ, ನಿಮ್ಮಿಬ್ಬರ ಹೇಳಿಕೆಗಳನ್ನು ಹೊರಗೆ ಹಚ್ಚಿ ಯಾವುದು ಸರಿ ಯಾವುದು ತಪ್ಪು ಎಂಬ ಇತ್ಯರ್ಥವಾಗಬೇಕಾದ ವೇದಿಕೆಗೆ ಆದಷ್ಟು ಬೇಗ ಜಾಗ ಕಲ್ಪಿಸ್ಕೊಟ್ಬಿಡ್ಬೇಕು. ಅಲ್ಲಿಂದ ಮುಂದಕ್ಕೆ ನಡೆದಾಗ ಬೇರೆ ವಿಚಾರ. ಅದು ಇಲ್ದಿದ್ರೆ ಇಬ್ರು ಗಾಳಿಲಿ ಗುಂಡೊಡಿತಿರ್ತೀರಿ, ಇಬ್ರು ನಡೆಸ್ಕೊಂಡು ಹೋಗ್ತಾ ಇರ್ತೀರಿ, ನಾವು ವರದಿ ಮಾಡ್ತಿರ್ತೀವಿ, ಜನ ನೋಡ್ತಿರ್ತಾರೆ. ಆ ಆಯ್ಕೆ ಅವ್ರವ್ರಿಗೆ ಬಿಟ್ಟಿತ್ತು.
ಇಂದಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ರಿಲೀಸ್ ಮಾಡಬಹುದು ಅಂತ ಹೇಳಲಾಗ್ತಿತ್ತು. ಆದರೆ ಅಂಥದ್ದೇನಾಗಲಿಲ್ಲ. ಬದಲಿಗೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುವ ಜೊತೆಗೆ ಭಾವನಾತ್ಮಕ ದಾಳವನ್ನು ಕೂಡ ಉಳಿಸಿದ್ರು. ನನ್ನ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಹೇಳಿದ್ರು. ನನ್ನನ್ನ ಯಾರೂ ಅಲುಗಿಸಲು ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇತ್ತೀಚಿನವರೆಗೂ ತಮಗೆ ಮೈಸೂರಿನಲ್ಲಿ ಸ್ವಂತ ಮನೆಯೂ ಇರಲಿಲ್ಲ, ಈಗ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರು. ನನ್ನ ಧರ್ಮಪತ್ನಿ ಪಾರ್ವತಿ ಯಾವತ್ತಿಗೂ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಬಂದಿಲ್ಲ. ವೇದಿಕೆ ಮೇಲಿರೋ ಎಷ್ಟೋ ಜನ ನನ್ನ ಪತ್ನಿ ಮುಖವನ್ನು ನೋಡಿಲ್ಲ. ಅಂಥವರು ತಪ್ಪು ಮಾಡಲು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪಾರ್ವತಿ ಅಕ್ಕ ಕ್ಯೂನಲ್ಲಿ ನಿಲ್ತಾರೆ. ಅಂಥವರ ಮೇಲೆ ಕಳಂಕ ತರಬೇಡಿ. ನಿಮ್ಮನ್ನ ಸಿಎಂ ಪಾರ್ವತಿ ಅಕ್ಕ ಕ್ಷಮಿಸಿದ್ರು, ತಾಯಿ ಚಾಮುಂಡೇಶ್ವರಿ ಕ್ಷಮಿಸಲ್ಲ ಅಂತ ಹೇಳಿದ್ರು. ಜೀವನ ಕೆರದ ಪುಸ್ತಕ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ. ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ, ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. 2 ಮನೆ ಕಟ್ಟಿ ಮಾರ್ಬಿಟ್ಟೆ. ಮರ್ಚೆಂಟ್ಸ್ ಕೋಆಪರೇಟಿವ್ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ. ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೇನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವತ್ತಾರು ಮನೆಯಿಂದ ಈಚೆ ಬಂದಿದೆ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಹೆಣ್ಮಗಳು ದರ್ಶನವನ್ನ ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು. ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರ್ಲಿಲ್ಲ. ಅಂತ ಹೆಣ್ಮಗಳ ಬಗ್ಗೆ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳಿ ಏನು ಕಳಂಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕ್ಷಮಿಸಬಹುದು, ಧರ್ಮಪತ್ನಿ ಕ್ಷಮಿಸಬಹುದು, ಆ ತಾಯಿ ಚಾಮುಂಡಿ ನಿಮ್ಮನ್ನು ಯಾರು ಕೂಡ ಕ್ಷಮಿಸೋದಿಲ್ಲ. ರೈಟ್. ಚೀಫ್ ಮಿನಿಸ್ಟರ್ ಆಬ್ವಿಯಸ್ಲಿ 2 ಫ್ರಂಟ್ ಅಲ್ಲಿ ಅಂದ್ರೆ 2 ವಿಭಾಗಗಳಲ್ಲಿ ತಮ್ಮ ಭಾಷಣವನ್ನ ಡಿವೈಡ್ ಮಾಡ್ಕೊಂಡಿದ್ರು ಅನ್ನೋದು ಕಾಣಿಸ್ತಾ ಇದೆ. ತನ್ನ ರಾಜಕೀಯ ಜೀವನ ಹೇಗೆ ಸಾಗಿ ಬಂದಿದೆ ಮತ್ತು ನಾನೆಂತಹ ವ್ಯಕ್ತಿ ಎಂಬುದನ್ನು ಪುನರ್ಸ್ಥಾಪಿಸುವುದು ಜನರ ಬಳಿ. ಅದರ ಒಳಗೇನೆ ಒಂದು ಭಾವನಾತ್ಮಕವಾದಂತಹ ಒಂದು ಅಟ್ಯಾಕ್. ಈ ಕಡೆಯಿಂದ ಕಾನೂನಾತ್ಮಕವಾಗಿ ಹೇಗೆ ಏನೂ ಆಗಿಲ್ಲ ಎಂಬುದನ್ನು ವಿವರಿಸುವ ಪ್ರಯತ್ನ. ಈ ವಿವರಣೆ ಯಾರಿಗೆ? ಆ ವೇದಿಕೆಯ ಮೇಲೆ ಕುಳಿತಿರುವ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿವರಣೆ ಅವಶ್ಯಕತೆ ಇಲ್ಲ. ದೇ ಆರ್ ಬೌಂಡ್ ಟು ಫಾಲೋ ಹಿಮ್. ಮತ್ತು ಮುಂಭಾಗದಲ್ಲಿರುವ ಜನರಿಗೂ ಬಹಳ ದೊಡ್ಡದಾದ ಅವಶ್ಯಕತೆ ಇಲ್ಲ. ಕಾರಣ ಆ ನಂಬಿದ್ದಕ್ಕೆ ಅವರಲ್ಲಿ ಬಂದಿರೋದು. ಇದನ್ನ ಮೀರಿದ ಜನಮಾನಸಕ್ಕೆ ಆ ಸಂದೇಶವನ್ನು ತಲುಪಿಸುವುದೇ ಇವತ್ತಿನ ಅವರ ಉದ್ದೇಶ. ಅಷ್ಟರ ಮಟ್ಟಿಗೆ ಅವರಲ್ಲಿ ಯಶಸ್ವಿ ಆಗಿರಬಹುದು. ಬಟ್ ಮೈ ಕ್ವಶನ್ ಈಸ್, ಇಲ್ಲಿಂದ ಮುಂದಕ್ಕೆ ಏನು? ಯು ಕಾಂಟ್ ಹೋಲ್ಡ್ ಡೈಲಿ ಜನಾಂದೋಲನ ಯಾತ್ರೆ ಹೋಲ್ಡ್ ಮಾಡೋಕ್ಕಾಗಲ್ಲ. ಡೈಲಿ ನೀವು ಮೀಡಿಯಾಲೇ ಕೂತ್ಕೊಂಡು ನಂದೇನಿಲ್ಲ ಅಂತ ಹೇಳ್ಕೊಂಡೇ ಬರೋಕ್ಕಾಗಲ್ಲ. ಅಥವಾ ಅವರು ನಿಮ್ಮದೇ ಇದೆ ಅಂತ ಅವರೂ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ಇದಕ್ಕೊಂದು ಲಾಜಿಕಲ್ ಆಗಿ ಎಂಡ್ ಆಗಬೇಕು ಅನ್ನೋದಿದ್ರೆ ಇಟ್ ಹ್ಯಾಸ್ ಟು ಎಂಡ್ ಆನ್ ಎ ಲೀಗಲ್ ಸ್ಕ್ರೂಟನಿ ಆಫ್ ಡಾಕ್ಯುಮೆಂಟ್, ಬಿಕಾಸ್ ಇಟ್ಸ್ ಎ ಸಿವಿಲ್ ಇಶ್ಯೂ ಅಲ್ವಾ? ಅದು ಎಂಡ್ ಆಗ್ತಾ ಅದಕ್ಕೊಂದು ಅರ್ಥ ಸಿಕ್ಕಿದರೆ ಆಗ ಸಿಎಂ ಪಾತ್ರ ಇಲ್ಲದೆ ಇರೋದು, ದುಡ್ಡು ಕೊಡಬೇಕಾಗಿತ್ತು ಅಥವಾ ಅವ್ರಿಗೆ ಪರಿಹಾರ ಬರಬೇಕು, ಬರಬಾರ್ದು, ಬಂದರೆ ಎಷ್ಟು ಕೊಡಬೇಕಾಗಿತ್ತು, ಎಲ್ಲಿ ಕೊಡಬೇಕಾಗಿತ್ತು, ಏನು ಕೊಡಬೇಕು, ಎವ್ರಿಥಿಂಗ್ ಗೆಟ್ಸ್ ಕ್ಲಿಯರ್ಡ್ ಔಟ್. ಅದಕ್ಕಾಗಿ ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀವಿ. ಅದಾಗಲೇಬೇಕು. ಐದರ್ ನ್ಯಾಯಾಂಗ ತನಿಖೆಯೋ ಅಥವಾ ಯಾವ ರೂಪದಲ್ಲಿ ನೀವುಗಳು ತೀರ್ಮಾನ ಮಾಡ್ತಿದ್ದೀರೋ ಆ ರೂಪದಲ್ಲಿ ಅದಾಗಲೇಬೇಕು. ಇಲ್ಲದಿದ್ದರೆ ಈ ಪೊದೆಯನ್ನು ಬಡಿಯುವ ಕೆಲಸ ನಿಲ್ಲುವುದಿಲ್ಲ. ಇಲ್ಲಿವರೆಗೂ ಯಾವ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಅದನ್ನು ಪ್ರತಿದಿನ ಹೇಳಬೇಕಾಗತ್ತೆ. ಕಪ್ಪು ಚಿಕ್ಕೆ ಸಮಾಜದಲ್ಲಿ ಎಲ್ಲ ಸಕ್ಸಸ್ಗೂ ಒಂದೊಂದು ಬೆಲೆಯನ್ನು ತೆರಲೇಬೇಕು. ನಿಮ್ಮೇಲೂ ಬಂದಿರ್ಬೋದು. ಇಲ್ಲ ಎನ್ನುವಂತಹ ಆ ಸಂದೇಶ ರವಾನೆ ಮಾಡುವ ಜವಾಬ್ದಾರಿಯು ನಿಮ್ಮ ಮೇಲೆಯೇ ಇದೆ, ನಾನು ಹೇಳ್ತಿರೋದು. ಹಾಗಾಗಿ ಆ ಸಂದೇಶವನ್ನು ರಾಜ್ಯದ ಜನರಿಗೆ ಹೇಗೆ ತಲುಪಿಸ್ತಾರೆ ಅನ್ನೋದೇ ನನಗೆ ಮುಂದಿನ ದಿನಗಳಲ್ಲಿ ಉಳಿದುಕೊಂಡಿರೋ ಕುತೂಹಲ. ಇಲ್ಲಿವರೆಗೂ ನಾನು ದ್ವೇಷ ರಾಜಕಾರಣ ಮಾಡಿಲ್ಲ, ಹಾಗೊಂದು ವೇಳೆ ಮಾಡಿದಿದ್ರೆ ಎಷ್ಟೋ ಜನ ಜೈಲಿಗೆ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ. ಲಾರ್ಜ್ಲಿ ಇರಬಹುದು, ನಾನು ಇದೆ ಅಂತ ಹೇಳ್ತಿಲ್ಲ.
ಅಥವಾ ಕರ್ನಾಟಕದಲ್ಲಿ ಸರ್ಕಾರಗಳು ಬದಲಾದಾಗೆಲ್ಲ ದ್ವೇಷ ರಾಜಕಾರಣದ ಆಡಳಿತ ವ್ಯವಸ್ಥೆ ಬಂದಿರೋದು ತುಂಬ ಕಡಿಮೆ. ಇಲ್ಲ, ತಮಿಳುನಾಡು ಆರ್ ಈಗ ನೀವು ನೋಡ್ತಾ ಇರಬಹುದಾದ ಆಂಧ್ರ ಪ್ರದೇಶ, ತೆಲಂಗಾಣ, ಈ ರೀತಿ ಕೆಲವು ರಾಜ್ಯಗಳನ್ನು ನೋಡ್ಬಿಟ್ರೆ ಇವ್ರು ಬಂದ ತಕ್ಷಣ ಅವ್ರು ಬಂದ ತಕ್ಷಣ ಇವ್ರು ಸತ್ರು. ಕರ್ನಾಟಕ ಆ ರೀತಿಯ 5 ವರ್ಷಕ್ಕೆ ಸರ್ಕಾರಗಳು ಬದಲಾಗ್ತಾ ಬಂದಿದ್ದರೂ ಆ ರೀತಿಯ ರಾಜಕಾರಣವನ್ನು ನಾವು ನೋಡಿಲ್ಲ ರಾಜ್ಯದಲ್ಲಿ. ಓಕೆ, ಸೊ ಹಾಗಾಗಿ ಲಾರ್ಜ್ಲಿ ಒಂದು ಅಂಡರ್ಲೈನಿಂಗ್ ಕಲ್ಚರ್ ಇದ್ದಂಗಿತ್ತು. ಈಗ ಅವೆಲ್ಲ ಮರೆಯಾಗಿ ಹೋಗಿದೆ. ಕಾರಣ ಇತ್ತೀಚಿನ ದಶಕಗಳ ರಾಜಕಾರಣ ವೈಯಕ್ತಿಕ ದ್ವೇಷ ಸಾಧನೆಯ ರಾಜಕಾರಣ, ತಾತ್ವಿಕ ಮತ್ತು ಸೈದ್ಧಾಂತಿಕ ನಿಲುವುಗಳ ರಾಜಕಾರಣವಲ್ಲ ಇವತ್ತು. ಅವೆರಡೂ ಇಲ್ಲದಿದ್ದಾಗ ವೈಯಕ್ತಿಕ ಮಟ್ಟದಲ್ಲಿ ಆ ಗೆರೆ ಏನಿದೆ, ಆ ಗೆರೆ ಸೌಜನ್ಯ, ಭಾಷೆ, ನಡವಳಿಕೆ, ಪ್ರಜಾಪ್ರಭುತ್ವ ರೀತಿ, ಪಾರ್ಲಿಮೆಂಟರಿ ರೀತಿ, ಅದೆಲ್ಲ ಅಳಿಸೋಗ್ಬಿಟ್ಟಿದೆ. ಅದಿಲ್ಲ. ಹಾಗಾಗಿ ಈಗ ಅನುಭವಿಸ್ಬೇಕೆಲ್ಲ. ಇನ್ನು CM ಮಾತು ಬರೀ ಭಾವನಾತ್ಮಕ ಅಸ್ತ್ರಕ್ಕೆ ಸೀಮಿತವಾಗಿಲ್ಲ. ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ, ಅಶೋಕ್ ಹೆಸರನ್ನು ಉಲ್ಲೇಖಿಸಿ ಅವರ ವಿರುದ್ಧದ ಆರೋಪಗಳನ್ನು CM ಸಿದ್ದರಾಮಯ್ಯನವರು ಮಾಡಿದ್ರು, ಅವರು DCM ಮಾಡಿದ್ರು. ನಾನು ದ್ವೇಷದ ರಾಜಕಾರಣ ಮಾಡಿದ್ದಿದ್ರು, ಅವರೆಲ್ಲ ಜೈಲಿಗೆ ಹೋಗ್ತಿದ್ರು, ಮುಡಾ ಸೈಟ್ ಹಂಚಿಕೆಯಲ್ಲಿ ನನ್ನ ತಪ್ಪಿಲ್ಲ, ಆದರೂ ಗೌಡ್ರ ಕುಟುಂಬದವ್ರು ರಾಜಕಾರಣ ಮಾಡ್ತಿದ್ದಾರೆ, ಕಾರಣ ಅವ್ರು ಬೇರೆ ಯಾರು ಅಧಿಕಾರದಲ್ಲಿರೋದನ್ನು ಅವ್ರು ಸಹಿಸಲ್ಲ, ಅವರು ಡ್ಯಾಶ್ ಅಂತ ಹೇಳಿದ್ರು. ಅವ್ರ ಜೊತೆಗೆ BJPಯವರು ಸೇರ್ಕೊಂಡು ಷಡ್ಯಂತ್ರ ಮಾಡ್ತಿದ್ದಾರೆ. ಆದರೆ ಜನ ನನ್ನ ಪರವಾಗಿದ್ದಾರೆ, ವಿಪಕ್ಷಗಳಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಅವರ ವಾದ. DK ಶಿವಕುಮಾರ್ ಅವರು ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ ಅವರನ್ನ ಏಕವಚನದಲ್ಲಿ ಎಂದಿನಂತೆ ಕಳೆದ 1 ವಾರ 10 ದಿನದಲ್ಲಿ ಈ ಪ್ಯಾಟ್ರನ್ ಬಂದಿದೆ. ಆ ಪ್ಯಾಟ್ರನ್ನಿನ ಆಯ್ಕೆಯನ್ನು ಅವ್ರು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಪ್ಯಾಟ್ರನ್ ನನಗೆ DK ಶಿವಕುಮಾರ್ದು. ನಾನು ಇಲ್ಲಿವರೆಗೂ ಅನ್ಕೋತಾ ಇದ್ದಿದ್ದು ಈಗೊಂದು 3-4 ವರ್ಷದಲ್ಲಿ ಅವ್ರು ದೊಡ್ಡವರು ಬಿಡಿ, ಅಣ್ಣ ಏನು ಹೇಳ್ತಾರೋ ಹಂಗೆ, ಅಕ್ಕ ಏನು ಹೇಳ್ತಾರೋ ಹಂಗೆ, ನನಗೆ ಗೊತ್ತಾಗಲ್ರಪ್ಪ, ಅವ್ರು ದೊಡ್ಡವ್ರಪ್ಪ ಅಲ್ವಾ. ಈ ಮೆಥಡಾಲಜಿ ಆಫ್ ಕಮ್ಯುನಿಕೇಶನ್ ಇಟ್ಕೊಂಡಿದ್ದ ವ್ಯಕ್ತಿ ಈಗ ಈ ಮೆಥಡಾಲಜಿ, ಈ ಮಾರ್ಗಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರವರ ಲೆಕ್ಕಾಚಾರಗಳು. ಅವರು ತರಾಟೆಗೆ ತಗೊಂಡ್ರು, ಸಿದ್ದರಾಮಯ್ಯ ಏನು ಮಾಡೋಕ್ಕಾಗಲ್ಲ ಅಂತ ಅವರಂದರು. ಪ್ಲಸ್ ಅವರೇನು ಮಾಡಿದ್ರು, ಒಂದಷ್ಟಲ್ಲೆಲ್ಲೋ ವಿಡಿಯೋದನ್ನು ಇಟ್ಕೊಂಡು BJPಯವರೇ ಅಥವಾ ಯಾರ್ಯಾರೋ ಹೇಗೆ JDSನವ್ರ ಬಗ್ಗೆ ಮಾತಾಡಿದ್ದಾರೆ ಅಥವಾ JDSನವ್ರ ಬಗ್ಗೆ BJPಯವರು ಮಾತಾಡಿದ್ದಾರೆ, BJPಯವ್ರ ಬಗ್ಗೆ JDSನವ್ರು ಮಾತಾಡಿದ್ದಾರೆ ಅಂತೆಲ್ಲ ಫಿಲಮ್ ಥರ ತೋರಿಸಿದ್ರು. ಅಲ್ಲಿ ವಿಡಿಯೋ ಪ್ಲೇ ಮಾಡಿ ತೋರಿಸಿ, ನೋಡಿದ್ರ ನಾವೇನು ಹೇಳೋದಿದೆ ಅವ್ರು ಹೇಳಿದಾರಲ್ಲ ಅಂತ ಒಂದು ಇಟ್ಟರು. ಅವರು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯನ್ರಿ? ಜಂತಿಕಲ್ ಪ್ರಕರಣ ಮರ್ತ್ಬಿಟ್ಟಿದ್ರ, ಮೈನಿಂಗ್ ಪ್ರಕರಣ ಮರ್ತ್ಬಿಟ್ಟಿದ್ದೀರ. ಅಶೋಕ, BM ಕಾವಲು 2,500 ಎಕರೆ ಜಮೀನನ್ನ ಹಂಚಿದ್ದಾರೆ. ಯಡಿಯೂರಪ್ಪನಂತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನ. ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನ ಮಾಡಲಿಲ್ಲ. ಬಹುಶಃ ನಾನು ಮಾಡಿದ್ರೆ ಇವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗಿದ್ದವರು. ಸೇಡಿನ ರಾಜಕೀಯವನ್ನ ಮಾಡೋದ್ರಲ್ಲಿ, ದ್ವೇಷದ ರಾಜಕಾರಣವನ್ನ ಮಾಡೋದ್ರಲ್ಲಿ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂತ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಂದಾಗಲಿ JDSನವರಿಂದಾಗಲಿ ನಮ್ಮ ಸರ್ಕಾರವನ್ನ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ. ಮಿಸ್ಟರ್ ಕುಮಾರಸ್ವಾಮಿ, ವಿಜೇಂದ್ರ, ಅಶೋಕ, ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು BJPಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ.
ಸರ್, ಈಗ ದೋಸ್ತಿಗಳ ಹೋರಾಟ ಆಗ್ತಾ ಇರೋದು ಸಿಎಂ ರಾಜೀನಾಮೆಗಾಗಿ. ಈ ಬಂಡೆ ನಿಮ್ ಜೊತೆಗಿದೆ, ಸಿದ್ದರಾಮಯ್ಯ ಈ ಹೋರಾಟದಲ್ಲಿ ಮುಖ್ಯ ಹೋರಾಟ ಮತ್ತು ಒಳ ಹೋರಾಟಗಳು ಮರಿಗಳಿವೆ, ಎರಡು ವಿಭಾಗ. ಅಲ್ಲೊಂದು ಮರಿಗಳಿವೆ. ಇದು ಎರಡೂ ಕಡೆ ಇದ್ದಂಗಿದೆ. ಮೇನ್ ಹೋರಾಟ ಮೂಡಾದ ಆ ಪರಿಧಿಯ ಒಳಗಡೆ ಸುತ್ತಾಡ್ತಾ ಇರೋದು, ಅದರ ಟಾರ್ಗೆಟ್ ಚೀಫ್ ಮಿನಿಸ್ಟ್ರೇ. ಆದರೆ ಅದರ ಒಳಗಡೆ ನಡೆಯುತ್ತಿರುವ ಮರಿ ಹೋರಾಟದಲ್ಲಿ ಒಕ್ಕಲಿಗರ ಪ್ರದೇಶದ ಪ್ರಾಬಲ್ಯವನ್ನು ಸಾಧಿಸುವ ಹೋರಾಟವೂ ಅಡಗಿದೆ. ಅದರೊಳಗಡೆ ಅವರವರು ಸ್ಥಾಪಿಸಿಕೊಳ್ಳುವ ಆರೋಪಗಳು, ಪ್ರಯತ್ನಗಳು ಅದು ಅಡಗಿದೆ. ಹಾಗೆ ಬಿಜೆಪಿನಲ್ಲಿ ಮೇಲ್ನೋಟಕ್ಕೆ ಅದು ಮೂಡಾದೇ ಹೋರಾಟ, ಅನುಮಾನನೇ ಇಲ್ಲ ಅದರಲ್ಲಿ. ಆದರೆ ಆ ಹೋರಾಟದಲ್ಲಿ ವಿಜಯೇಂದ್ರ ತಮ್ಮನ್ನು ತಾವು ಒಬ್ಬ ಬಲಿಷ್ಠ, ಗಟ್ಟಿ, ನಾಳೆ ನಾಯಕನಾಗಬಲ್ಲವನು ಎಂದು ಕರೆಸಿಕೊಳ್ಳುವ ಅನಿವಾರ್ಯತೆಯ ಒಳಗೆ ಇರುವ, ಅದನ್ನು ಸ್ಥಾಪನೆ ಮಾಡುವ ಹೋರಾಟನೂ ಇದೆ ಅದರಲ್ಲಿ. ತನ್ನ ಪಕ್ಷಕ್ಕೆ ಮೆಸೇಜನ್ನು ಕಳಿಸುವ ಹೋರಾಟನೂ ಅದರೊಳಗಡೆ ಇದೆ. ತನ್ನ ಪಕ್ಷದೊಳಗೆ ತನ್ನನ್ನೇ ದೂಷಿಸುವವರಿಗೆ ಸಂದೇಶ ಕಳಿಸುವ ಹೋರಾಟನೂ ಇದೆ ಅದರೊಳಗಡೆ. ಹಾಗೆ ಮುಖ್ಯಮಂತ್ರಿಗಳ ವಿರುದ್ಧ ನಡೆಸ್ತಿರೋ ಹೋರಾಟದಲ್ಲಿ ದೇವೇಗೌಡರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನಡುವೆ ಇರುವ ಜಿದ್ದಾಜಿದ್ದಿ ಅಥವಾ ವಾಟ್ ಎವರ್ ಇಟ್ ಈಸ್ ಅದೇನಿದೆ, ಅದರ ಒಬ್ರಿಗೊಬ್ರು ಸಾಲ ಋಣಪಾವತಿಗಳೂ ಇದೆ ಅದರೊಳಗಡೆ. ಇದು ಹಲವಾರು ಹೋರಾಟಗಳನ್ನು ಒಳಗಡೆ ಅದು ಇಟ್ಟುಕೊಂಡು ನಡೀತಿರೋ ಒಂದು ಹೋರಾಟ ಇದು. ಹಾಗಾಗಿ ನಿಮಗೆ ಬಹಳ ಕಲರ್ಫುಲ್ ಕಾಣುತ್ತೆ. ಮೂಡ ಅಂತ ಬರೀ ಮೂಡ CM ಅನ್ಬೇಕು, ಇಲ್ಲ ಅಲ್ಲೊಂದು DCM HDK ತಿರುಗತ್ತೆ, ಅಲ್ಲೊಂದು HDK ಮತ್ತು ಸಿದ್ದರಾಮಯ್ಯ ತಿರುಗಿಬಿಡುತ್ತೆ. ಆಮೇಲೆ ಇದ್ದಕ್ಕಿದ್ದಂತೆ ಅದು ವಿಜಯೇಂದ್ರ DCM ತಿರುಗತ್ತೆ, ಇದ್ದಕ್ಕಿದ್ದಂತೆ ಯಡಿಯೂರಪ್ಪ ಸಿದ್ದರಾಮಯ್ಯ ತಿರುಗಿಕೊಳ್ಳತ್ತೆ. ಇದಕ್ಕೆ ಯಾಕೆ ಅಂದರೆ ನೀವು ಆಗಲೇ ಕೇಳಿದ್ರಿ, ದೇಶ ರಾಜಕಾರಣ. ಕರ್ನಾಟಕಕ್ಕೆ ಇನ್ನೂ ಒಂದು ಸಂಸ್ಕೃತಿ ಅಂಟಿಕೊಂಡಿದೆ ಎಂಬುದು ಬಹುಜನರ ಭಾವನೆ. ಆ ಸಂಸ್ಕೃತಿ ಯಾವುದಪ್ಪ ಅಂದರೆ, ಪಕ್ಷ ಯಾವುದಾದರೇನು ಎಲ್ಲ ನಾಯಕರು ಒಂದೇ, ಅವರವರ ಹಿತಾಸಕ್ತಿಗಳನ್ನು ಉಳಿಸಿಕೊಳ್ಳುವಾಗ. ದಟ್ ಈಸ್ ಕಾಲ್ಡ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈ ಆರೋಪ ಗಟ್ಟಿಯಾಗುತ್ತಿದ್ದಂತೆಯೇ ಎಲ್ಲರೂ ಅದರಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ ಈಗ, ವಿಚ್ ಇನ್ಕ್ಲೂಡ್ಸ್ ಎ DCM. ಈವನ್ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ, ಯಡಿಯೂರಪ್ಪನವ್ರ ಜೊತೆ ಅವ್ರ ಅಡ್ಜಸ್ಟ್ಮೆಂಟು ಅಂತ. DK ಮೇಲೆ ಆರೋಪ ಇದೆ, ವಿಜಯೇಂದ್ರ ಜೊತೆ ಅಡ್ಜಸ್ಟ್ಮೆಂಟು ಅಂತ. ವಿಜಯೇಂದ್ರ ಮೇಲಿದೆ, ಇನ್ಯಾರೋ ಕುಮಾರಸ್ವಾಮಿ ಮೇಲೆ, ಈ ಥರ ಎಲ್ಲರೂ ಒಬ್ಬರ ಮೇಲೆ ಇದೆಯಲ್ಲ ಅದು. ಅದನ್ನ ಎಲ್ಲರೂ ಅದನ್ನು ಕಳಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಂಗಲ್ಲ ಅಂತ ಪಕ್ಷದ ಒಳಗಡೆ ತನ್ನನ್ನು ಟೀಕಿಸೋರಿಗೆ ವಿಜಯೇಂದ್ರ ಸಂದೇಶ ಕಳೆದು ನಂದು ಯಾವುದೋ ಹೊಂದಾಣಿಕೆ ಇಲ್ಲ. DCM ಯಾರು ಪಕ್ಷದೊಳಗಡೆ ಆಕ್ಷೇಪಾರ್ಹ ರೀತಿಯಲ್ಲಿ ಅದನ್ನು ಕೇಳಿಬಿಡ್ತಾರೆ, ಅವ್ರು ನಂದು ಯಾವುದೋ ಹೊಂದಾಣಿಕೆ ಇಲ್ಲ. ಸೊ ಈ ಎಲ್ಲದರ ಕಲ್ಮಿನೇಷನ್ ಏನಿದೆ ಅದು ಬಂದು ಇಲ್ಲಿಗೆ ನಿಂತಿದೆ. ಆದ್ರೆ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಇವತ್ತೇನೋ ದೊಡ್ಡ ಮಟ್ಟಕ್ಕೆ ಹೊಸದಾಗಿ ಏನಾದ್ರೂ ಸ್ಫೋಟ ಆಗಬಹುದೇನೋ ಅಂತ, ಆದ್ರೆ ಹಳೆದನ್ನೇ ನೆನಪು ಮಾಡ್ತಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಅವ್ರು ಹೇಳದಾಗ್ಲೇ ನನಗೆ ಅರ್ಥ ಆಗಿರಲಿಲ್ಲ. ಸಾರ್ವಜನಿಕ ಸಭೆ ಮತ್ತು ಸಮಾರಂಭಗಳಲ್ಲಿ ಲಕ್ಷ ಜನರ ಮುಂದೆ ದಾಖಲೆಗಳನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ ನಾನು ನೋಡಿಲ್ಲ. ಪ್ರಸ್ತಾಪಗಳಿದೆ, ಇವತ್ತು ಏನೋ ಒಂದೆರಡು ಪ್ರಸ್ತಾಪನ DCM ಮಾಡ್ದಂಗಿದೆ, ಫಾರ್ ವಿಚ್ ಐದರ್ ಹಿ ಹ್ಯಾಸ್ ಟು ಪ್ರೊವೈಡ್ ಸಮ್ ಡಾಕ್ಯುಮೆಂಟ್. ತೇಲ್ಸಿ ಬಿಡೋದಲ್ಲ, ಹಂಗಾಗಲ್ಲ, ಅದು ಹಿಟ್ ಅಂಡ್ ರನ್ ಆಗತ್ತಾಗ. ಯಾವ ಆರೋಪ ಅವರು ಮಾಡಿದ್ರು ಅದನ್ನ ನಾನು ಹೇಳಾಯ್ತು, ಈಗ ಅವ್ರು ದಾಖಲೆ ಕೊಡಿ, ನಂಗೆ ಹೇಳಕ್ ಬರಲ್ಲ, ಅದು ಬಾಯಿಗೆ ಬಂದಾಗ ನಾನೇನೋ ಹೇಳ್ಬಿಡ್ತೀನಿ, ಅವ್ರು ದಾಖಲೆ ಕೊಟ್ಕೊಳ್ಳಿ ಅದಕ್ಕೆ ಅಂತ. ಹಂಗಾಗಲ್ಲ. ಏನನ್ನ ಪ್ರಸ್ತಾಪ ಮಾಡಿದ್ದೀರಿ ಆ ದಾಖಲೆಗಳನ್ನು ಈ ಸಾರ್ವಜನಿಕರ ಮುಂದೆ, ರಾಜ್ಯದ ಜನರ ಮುಂದೆ ಇಡುವ ಕರ್ತವ್ಯ ಮತ್ತು ಇದು ನಿಮ್ಮ ಮೇಲೇ ಇದೆ, ಜವಾಬ್ದಾರಿ ಇದೆ. ಹಾಗಾಗಿ ಪ್ರಸ್ತಾಪಗಳಾಗ್ಬೋದು, ದಾಖಲೆಗಳನ್ನು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಅನ್ನೋದಿದೆಯಲ್ಲ, ದಾಟ್ ಲುಕ್ಸ್ ಟೂ ಮಚ್. ಇವತ್ತು ಅದೇ ಆಗಿದೆ. ವಿಶೇಷ ಅಂದ್ರೆ ದೋಸ್ತಿಗಳ ಪಾದಯಾತ್ರೆ ರಾಜಕೀಯದ ಕಾರಣ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಒಗ್ಗಟ್ಟು ಕಾಣಿಸಿಕೊಂಡಿದೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಬಲವೂ ಹೆಚ್ಚಾದಂತೆ ಆಗ್ತಾ ಇದೆ. ನಿನ್ನೆಯಷ್ಟೇ ಪಬ್ಲಿಕ್ ಟಿವಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಸಿಎಂ, ಮುಂದಿನ 3.5 ವರ್ಷ ನನಗೆ ಯಾವ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಇದೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಪರವಾಗಿ ಅವರ ಆಪ್ತರು ಬ್ಯಾಟ್ ಬೀಸಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸಲು ವಿಪಕ್ಷಗಳು ನಡೆಸ್ತಾ ಇರೋ ಹುನ್ನಾರ ಕೈಗೂಡಲ್ಲ ಅಂತ ಹಲವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಪ್ರಶ್ನೆ ಇಲ್ಲ, ಅವರೇ ಇರ್ತಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸರಿ ಓದ್ ತಗೊಂಡಿದ್ದಾರೆ ಅಂದ್ರೆ 5 ವರ್ಷ ಅಂತಾನೆ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಅವ್ರು ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಇರ್ತಾರೆ, ಯಾಕಿರಲ್ಲ, ಏನ್ ಬಾಂಡ್ ಬರ್ಕೊಟ್ಟಿದ್ದಾರೆ ಇಷ್ಟ ನಾಳೆ ರಾಜೀನಾಮೆ ಕೊಡ್ಬೇಕಂತೇಳಿ. ನಮ್ಮ ಪಕ್ಷದ ವರಿಷ್ಠ ಮಂಡಳಿ
ಅವರೆಲ್ಲ ತಿಳಿಸಿದ್ದಾರೆ, ನೋಡಿದ್ದಾರೆ. ಹಾಗಾಗಿ ಸಂಪೂರ್ಣವಾದಂತ ಬೆಂಬಲ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಈ ಸರಿ ಓದ್ ತಗೊಂಡಿದ್ದಾರೆ ಅಂದ್ರೆ 5 ವರ್ಷ ಅಂತಾನೆ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಈಗ ಅವ್ರ ಪರವಾಗಿ ಮಾತಾಡೋರು ಇನ್ನೂ ಓಪನ್ ಆಗಿ ಹೇಳೋಕೆ ಶುರು ಮಾಡಿದ್ದಾರೆ ಸರ್. ಇರ್ಬೋದು. ಅಂದ್ರೆ ಆ ಗೊಂದಲ ಇತ್ತಲ್ಲ, ಬಹುಶಃ ಡಿ ಕೆ ಶಿವಕುಮಾರ್ ಅವರು ಆ ಕ್ಲಾರಿಟಿ ಕೊಡ್ತಾ ಇದ್ದಾರಾ? ಇಲ್ಲ, ನನಗೆ ಹಂಗ ಅನ್ಸಲ್ಲ. ಹಾಗನ್ನಿಸ್ತಿಲ್ಲ ಸರ್. ಅವ್ರ ಈ ಜೊತೆ ಸೋಕಾಲ್ಡ್ ಗೊಂದಲವನ್ನ ಬಗೆಹರಿಸುವ ಸಾಮರ್ಥ್ಯ ಅಥವಾ ಅದಕ್ಕೆ ಅಂತಿಮವಾಗಿ ಒಂದು ಚುಕ್ಕೆಯನ್ನ ಇಡುವಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಬಸವರಾಜ ರಾಯರೆಡ್ಡಿಗೆ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಓಕೆ, ಯಾರಿಗಿದೆ ಸರ್ ಹಾಗಾದ್ರೆ? ಅವ್ರ ಹೈಕಮಾಂಡ್ಗಿದೆ. ಅದನ್ನ ಅವರು ಮಾಡ್ತಿಲ್ಲ. ಇಫ್ ದ ಸೇಮ್ ಸೆಂಟೆನ್ಸ್ ಕಮ್ಸ್ ಫ್ರಮ್ ದೇರ್, ದೆನ್ ಐ ಆಮ್ ಕನ್ವಿನ್ಸ್ಡ್. ಈಗ ನಾನು ಕನ್ವಿನ್ಸ್ಡ್ ಅಪಾನ್ ಚೀಫ್ ಮಿನಿಸ್ಟರ್ಸ್ ಹೇಳಿಕೆ ನನಗೆ ಅದನ್ನು ಡೌಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಇರ್ತೀನಿ. ಬಟ್ ಅಲ್ಟಿಮೇಟ್ ಕನ್ಫರ್ಮೇಷನ್ ಆ ಡಾಟ್ ಫುಲ್ ಸ್ಟಾಪ್ ಅಂತ ಇಡೋದಿದ್ರೆ ಅದು ಅಲ್ಲಿಂದ, ಅದು ಇಲ್ಲಿದೆ ಅಂತ ನಾನು ಇನ್ನೂ ಅನ್ಕೊಂಡಿಲ್ಲ. ಓಕೆ, ಇಲ್ಲಿಂದ ಆಗೋದಿಲ್ಲ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ಬಗ್ಗೆ ಎಂದಿನಂತೆ ವಿಪಕ್ಷಗಳು ತಿರುಗು ಬಿದ್ದಿವೆ. ಅಶೋಕ್, ವಿಜೇಂದ್ರ, ಯಡಿಯೂರಪ್ಪ, ಕುಮಾರಸ್ವಾಮಿ ತಿರುಗು ಬಿದ್ದು ತಪ್ಪೇ ಮಾಡಿಲ್ಲ ಅಂದಮೇಲೆ ಇದು ಸಮಾವೇಶ ಯಾಕಪ್ಪ ಬೇಕಿತ್ತು? ಅವ್ರು ರಾಜೀನಾಮೆ ಕೊಡೋ ಟೈಮ್ ಬಂದಿದೆ ರೀ, ಹತಾಶೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಅವ್ರು ಅಂತಾರೆ. ಇವತ್ತಿನ ಕಾಂಗ್ರೆಸ್ನ ನಾಯಕರ ಜನಾಂದೋಲನ ಕಾರ್ಯಕ್ರಮ ಏನಿದೆ, ನಾಚಿಕೆ ಆಗಬೇಕು ಅವರಿಗೆ ಅನ್ನೋದು ಹೇಳ್ತೇನೆ. ನಂದು ಪಾರದರ್ಶಕ ಆಡಳಿತ, ಒಂದು ಕಪ್ಪು ಚುಕ್ಕೆ ಇಲ್ಲ, ಇದಲ್ವ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು. ರೀಡು ಹೆಸರಿನಲ್ಲಿ ಲೂಟಿ ಹೊಡೆದಿದ್ದೀರಿ, ಏನಾಯ್ತು ನಿಮ್ಮ ಕೆಂಪಣ್ಣನ ವರದಿ? ಮೂಢ ಹಗರಣ, ಇದು ಹಗರಣನೇ ಅಲ್ಲ, 100 ಸುಳ್ಳು ಹೇಳಿ ಸತ್ಯ ಮಾಡಕ್ ಹೊರಟಿದ್ದಾರೆ. ಸರಿಯಪ್ಪ, ಬಿಜೆಪಿ ಅವ್ರಿಗೆ ನಮ್ಗೇನೋ ಬುದ್ಧಿ ಇಲ್ಲ, ನೀವ್ಯಾಕೆ ದಾರಿ ಯುದ್ಧಕ್ಕೂ ಬಾಬಾ ಬಡ್ಬೇಕು ಮುಂದೆ ಹೋಗ್ತಾನೆ ಇದ್ದೀರಲ್ಲ. ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದಕ್ಕೋಸ್ಕರ ಈ ಅರ್ಶನಾ ಕುಂಕುಮದ್ದು 14 ಸೈಟು ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯನವರು ನಾನು ಕ್ಲೀನ್ ಅಂತಾರೆ. ನಿಮ್ಗೆ ಕ್ಲೀನ್ ಅಂತ ಯಾರು ಹೇಳ್ಬೇಕ್ರಿ? ಜನ ಹೇಳ್ಬೇಕು ಕ್ಲೀನ್ ಅಂತ. ಸಿದ್ದರಾಮಯ್ಯನವರು ತಾವೇನು ಅಕ್ರಮಗಳನ್ನ ಮಾಡಿಲ್ಲ, ತಾನು ನಿರಪರಾಧಿ ಅಂತೇಳಿ ತಮಗೆ ತಾವು ಸರ್ಟಿಫಿಕೇಟ್ ಕೊಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ಈಗ ಸಮಯ ಹತ್ತಿರ ಬಂದಿದೆ, ರಾಜೀನಾಮೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಡಬಹುದು. ಯಡಿಯೂರಪ್ಪನವರು ರಾಜಕೀಯದ ನಿವೃತ್ತಿ ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಸರ್, ಅವ್ರು ಹೇಳಲೇಬೇಕಲ್ಲ ಪಾಪ, ಯಾಕೆಂದರೆ ಅವರು ನಿವೃತ್ತಿ ಮನೆಗೆ ಹೋಗೋಕಾರ ಹತ್ತಿರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕ. ಆದ್ದರಿಂದ ಈಗ ಅವ್ರು ಮನಬಂದಂತೆ ಮಾತಾಡ್ತಿದ್ರೆ ಮಾತಾಡಲಿ, ಅದಕ್ಕೆ ಕಾಲಾವಕಾಶ. ಯಾರು ನಿವೃತ್ತಿ ಆಗ್ತಾರೆ, ಯಾರು ಅವ್ರಿಗೆ ಪಾದಯಾತ್ರೆ ಸಮಾವೇಶ ಮಾಡೋ ನೈತಿಕತೆ ಇಲ್ಲ ಅಂತ ಇವ್ರು ಯಾಕೆ ಮಾಡಿದ್ರು ಅಂತ. ದಟ್ ಇಸ್ ಪಾಲಿಟಿಕ್ಸ್. ಹೌದೌದು, ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ದು ಬಹಳ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಇವರು. ಹೌದೌದು, ಅವರು ಪಾದಯಾತ್ರೆಯನ್ನ ಮಾಡ್ತಿರೋದು ಏನ್ ಕರೆಕ್ಟ್ ಆಗಿದೆ ಅಂತ ಅವರು ಹೇಳಕ್ಕಾಗತ್ತಾ? ಹಾಗಿದ್ದಾಗ